ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ತಪಾಸಣೆ ಮಾಡಿ ಈ ಎಲ್ಲ ಏನು ಇಂಜೆಕ್ಟೇಬಲ್ಸ್ ಇದೆ ಇದು ಗುಣಮಟ್ಟದಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದಂಥ ಇಂಜೆಕ್ಟೇಬಲ್ಸು. ಸೊ ಇದನ್ನು ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ಎಲ್ಲ ವಿಡ್ರಾ ಮಾಡೋದಕ್ಕೆ ಮತ್ತು ಇದನ್ನು ಬಳಕೆ ಮಾಡಬಾರ್ದು ಅಂತಲೂ ಕೂಡ ಎಲ್ಲ ಕಡೆ ತಿಳಿಸಿದ್ದೀವಿ ಮತ್ತು ಮುಂದಿನ ಕಾನೂನು ಕ್ರಮಗಳು ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಆದರೆ ಈ ಕಂಪ್ನಿಗಳೇನಿದೆ ಇವೆಲ್ಲ ಹೊರ ರಾಜ್ಯದ ಕಂಪ್ನಿಗಳು, ಬೇರೆ ಬೇರೆ ಕಂಪ್ನಿಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರುವಂಥದ್ದು. ಅದರಿಂದ ಈ ಥರ ಒಂದು ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಔಷಧಿಗಳನ್ನು ಮತ್ತು ಈ ಇಂಜೆಕ್ಟಬಲ್ಸನ್ನು ಅವರು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಅದು ಆರೋಗ್ಯದ ಮೇಲೆ ಭಾಳ ಗಂಭೀರ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಆ ಕಾರಣದಿಂದ ಇದರ ಬಗ್ಗೆ ಕೇಂದ್ರದಲ್ಲಿ ಇದು ಬೇರೆ ರಾಜ್ಯಗಳು ಕೂಡ ಈ ಸಂದೇಶ ಎಲ್ಲ ಹೋಗಬೇಕು ಮತ್ತು ಈ ಒಂದು ಕಂಪನಿಗಳ ಮೇಲೆ ಅದರ ಮೇಲೆ ಕ್ರಮ ಆಗಬೇಕು. ಮತ್ತು ಇದನ್ನು ಹೇಗೆ ನಾವು ಮುಂದಿನ ದಿವಸಗಳಲ್ಲಿ, ಯಾಕೆಂತ ಹೇಳಿದ್ರೆ ಇವತ್ತು ಈ ರೀತಿಯಾಗಿ ಗುಣಮಟ್ಟ ಕೊರತೆ ಕಾಣ್ತಾ ಇರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಇದನ್ನು ಮುಂದಿನ ದಿವಸಗಳಲ್ಲಿ ಈ ತಯಾರಿಕೆ ಮಾಡ್ತಕ್ಕಂಥವ್ರ ಮೇಲೆ ಹೆಚ್ಚು ಜವಾಬ್ದಾರಿಯನ್ನು ನಾವು ಅವ್ರ ಮೇಲೆ ಫಿಕ್ಸ್ ಮಾಡಬೇಕಾಗ್ತದೆ. ಯಾಕೆಂದರೆ ತಯಾರಿಕರು ಸರಿಯಾದ ಒಂದು ಗುಣಮಟ್ಟದ ತಯಾರಿಕಾ ಘಟಕಗಳನ್ನು ಮಾಡದೇ ಹೋದರೆ ಅಥವಾ ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲದೆ ಹೋದರೆ ಈ ಥರದ ಒಂದು ಔಷಧಿಗಳು ಮತ್ತು ಏನು ದ್ರವ್ಯಗಳು ಹೊರಗೆ ಬರ್ತಕ್ಕಂಥದ್ದು ಆಗ್ತದೆ. ಅದು ಬಹಳ ಗಂಭೀರದ ಇಶ್ಯೂ ಇದು. ಅದಕ್ಕೆ ನಾನು ಅವರಿಗೆ ಬರೆದಿದ್ದೇನೆ. ಇದನ್ನು ಈ ಒಂದು ಡ್ರಗ್ಸ್ಗಳೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ ಕಾರಣಕ್ಕೆ ಫೇಲಿಯರ್ ಆಯಿತು ಅದನ್ನು ಕೂಡ ನಾನು ಅಲ್ಲಿ ತಿಳಿಸಿದ್ದೀನಿ, ಯಾವ ಕಂಪ್ನಿ ಹೆಸರು ಯಾವುದು ಅಂತ ಅದನ್ನು ಹೇಳಿದ್ದೀನಿ. ಮತ್ತು ಮುಂದೆ CDCSO ಅಂತ ಏನು ಕೇಂದ್ರ ಸಂಸ್ಥೆ ಇದೆ ಆ ಸಂಸ್ಥೆಯವರು ಮತ್ತು ಕೇಂದ್ರ ಸರ್ಕಾರ ಇದನ್ನು ಈ ಕಂಪ್ನಿಗಳ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕು ಮತ್ತು ಇದೇ ಥರ ಬೇರೆ ಕಡೆ ಸರಬರಾಜು ಮಾಡಿದ್ದಾರಾ, ಇದೇ ಇಂಜೆಕ್ಟಬಲ್ಸ್ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸರಬರಾಜು ಮಾಡಿದರೆ ಅಲ್ಲೂ ಕೂಡ ಇದನ್ನು ನಿಲ್ಲಿಸುವಂಥದ್ದನ್ನು ಮತ್ತು ಇದನ್ನು ವಾಪಸ್ ತೊಗೊಳ್ತಕ್ಕಂಥದ್ದಾಗಬೇಕು. ಸೊ ಇದಕ್ಕೆ ಮತ್ತು ನಮ್ಮಲ್ಲಿ ಒಂದು ವ್ಯವಸ್ಥೆಗಳನ್ನು ಇನ್ನೂ ಸದೃಢ ಮಾಡ್ಕೋಬೇಕಾಗಿದೆ ಮುಂದಿನ ದಿವಸಗಳಲ್ಲಿ. ಅದಕ್ಕೆ ನಾವು ಕೂತು ಯಾವ ರೀತಿ ಮುಂದೆ ಇದನ್ನು ಮಾಡಬೇಕು ಅಂತ ಖಂಡಿತ ಚರ್ಚೆಯನ್ನು ಕೂಡ ಮಾಡಬೇಕಾಗ್ತದೆ. ಇದು ನಾವು ಇದೆಲ್ಲ ಆ ಬ್ಯಾಚ್ಗಳು ಪೂರ್ತಿ ಎಲ್ಲ ವಿಡ್ರಾ ಮಾಡ್ಕೊಂಡಿದ್ದೀವಿ ಮತ್ತು ಅದರ ಮೇಲೆ ಮುಂದಿನ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದು ಒಂದು ಕಡೆ. ಅದು ಯಾವುದಕ್ಕೆ ಬಳಕೆ ಆಗುತ್ತೆ ಇವೆಲ್ಲ ಇಂಜೆಕ್ಟೇಬಲ್ಸ್ ಬೇರೆ ಬೇರೆ ಇದಕ್ಕೆ. ಬಟ್ ಇವೆಲ್ಲ ಕ್ರಿಟಿಕಲ್. ನಾನು ಯಾಕೆ ಇಷ್ಟು ಮಾತ್ರ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ ಇವೆಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿರುವಂಥ ಒಂದು ಇಂಜೆಕ್ಟೇಬಲ್ಸ್ ಇದು. ಆದ್ದರಿಂದ ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆಗಳು ಕೂಡ ಇರ್ತದೆ. ಈಗ ನಮ್ಮ ಬಳ್ಳಾರಿಯಲ್ಲಿ 5 ಜನ ಮೃತಪಟ್ಟರು. ಅದು ಪಶ್ಚಿಮ ಬಂಗಾಳ ಕಂಪನಿ ಅವರು ಕೊಟ್ಟಿರ್ತಕ್ಕಂಥ ಕ್ವಾಲಿಟಿ ಕಮ್ಮಿ ಇರುವಂಥ ಕೊರತೆ ಇರುವಂಥ ಒಂದು ಏನು IV ಫ್ಲೂಯಿಡ್ಸು ಅದು ಕಾರಣ ಅಂತ ನಮಗೂ ಕೂಡ ಗೊತ್ತಾಗಿ ಎಲ್ಲ ಈಗ ಕಂಪ್ನಿ ಕೂಡ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಬಂದಾಗಿದೆ. ಕ್ರಮಗಳು ನಾವು ತೊಗೊಂಡಿದ್ದೀವಿ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ಗೂ ಕೂಡ ಇನ್ಫಾರ್ಮ್ ಮಾಡೋದು, ಕೇಂದ್ರ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡೋದು, ಇದೆಲ್ಲ ಆಗಿರೋದ್ರಿಂದ ಕ್ರಮ ಆಯಿತು. ಅದೇ ಥರ ಇಂಥದ್ರ ಮೇಲೂ ಕೂಡ ಕ್ರಮಗಳಾಗಬೇಕು ಮತ್ತು ಯಾರ ಮೇಲೂ ನಾವು ಏನು ಒಂಥರ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಾರೆ. ಆದರೆ ಔಷಧಿಗಳಲ್ಲಿ ಗುಣಮಟ್ಟ ಇರುವಂಥದ್ದು ಬಹಳ ಮುಖ್ಯ. ಅದು ಯಾವುದೇ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಬೇರೆ ಉಪಯೋಗಕ್ಕೆ ಅಂತ ಅನೇಕ ಬೇರೆ ಬೇರೆದಕ್ಕೆ ಉಪಯೋಗ ಆಗುವಂಥ ಡ್ರಗ್ಸ್ ಇರ್ಬೋದು, ಸಿರಪ್ಸ್ ಇರ್ಬೋದು ಅಥವಾ ಇಂಜೆಕ್ಷನ್ಸೇ ಇರ್ಬೋದು. ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಆ ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆದರೆ ಮತ್ತು ನೋಡಿ ಇದು ಯಾವುದೋ ಬೇರೆ ಪದಾರ್ಥ ಅಲ್ಲ. ಈಗ ನಿಮ್ಮಲ್ಲಿ ಯಾವುದೋ ಒಂದು ಪದಾರ್ಥದಲ್ಲಿ ಸರಿಯಾದಂಥ ಒಂದು ಅವರು ಕ್ವಾಲಿಟಿ ಮೇಂಟೈನ್ ಮಾಡೋದು ಇಟ್ಕೊಳ್ಳೋಣ. ಅಂದರೆ ಈಗ ಇದರ ಬಗ್ಗೆ ಹೇಳ್ತಾರೆ, ಅದು ಕುಂಕುಮ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಅಥವಾ ಬೇರೆ ಎಣ್ಣೆ ಅದರ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಅದು ಒಳ್ಳೆಯದಲ್ಲ. ಆದರೆ ಅದರ ಪರಿಣಾಮ ಅಷ್ಟು ಗಂಭೀರ ಇರೋದಿಲ್ಲ. ಔಷಧಿಗಳಲ್ಲಿ ಕ್ವಾಲಿಟಿ ಕಮ್ಮಿ ಆದರೆ ಅದರ ದೊಡ್ಡ ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಅದನ್ನು ನಾವು ತಡೆಗಟ್ಟಬೇಕು, ನಿಯಂತ್ರಣ ಆಗಬೇಕು, ಸರಿಪಡಿಸ್ಕೋಬೇಕು ಮತ್ತು ಅದಕ್ಕೆ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆ ದೇಶದಲ್ಲಿ ಬರಬೇಕು.
ಅದಕ್ಕೆ ನಾನು ಇದನ್ನು ಇಲ್ಲಿ ಮಾಡಿದ್ದೇನೆ, ಇದನ್ನು ಸಾರ್ವಜನಿಕವಾಗಿ ನಾನು ಈಗ ತಿಳಿಸಿದ್ದೀನಿ. ಬೇರೆ ರಾಜ್ಯಗಳು ಕೂಡ ಇದು ಗೊತ್ತಾಗಬೇಕು. ಈ ಕಂಪನಿಗಳ ಮೇಲೂ ಕೂಡ ಹೋಗಿ ಅವ್ರು ವಿಚಾರಣೆ ಮಾಡಬೇಕು. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹೆಂಗಿದೆ ಇಲ್ವಾ. ಈಗ ನಾವೆಲ್ಲ ಮಾಡಿದ್ದಕ್ಕೆ ಪಶ್ಚಿಮ ಬಂಗ ಕಂಪ್ನಿಗೆ ಹೋದರು, ಅಲ್ಲಿ ನೋಡಿದ್ರು, ಅಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಸರಿ ಇಲ್ಲ ಅಂತ. ಸೊ ಆ ಥರ ಇದೆಲ್ಲ ಕಂಪ್ನಿಗಳು ಕೂಡ ವೀಕ್ಷಣೆ ಮಾಡಬೇಕಲ್ಲ, ಅಲ್ಲಿರೋ ಡ್ರಗ್ ಕಂಟ್ರೋಲರ್ಸು, ಅಲ್ಲಿರೋ ಏಜೆನ್ಸೀಸು ಅವ್ರು ಮಾಡಬೇಕು. ವೆಸ್ಟ್ ಬೆಂಗಾಲ್ ಏನಾದರೂ ಇನ್ವಾಲ್ವ್ ಆಗಿದೆಯಾ ಸರ್ ಈ 9 ಇಂಜೆಕ್ಷನ್ ಅಲ್ಲಿ? ಜೊತೆಗೆ ಇಂದೋರ್ದು ಜಾಸ್ತಿ ಇರುವಂಥದ್ದು ಇಲ್ಲ, ಅದು ಯಾರೇ ನೋಡಿ, ನಾವು ಯಾರೇ ಇಂಥವ್ರ ಮೇಲೆ ಅಂಥವ್ರ ಮೇಲೆ ಅಂತ ನಾನೇನು ಹೇಳೋಕ್ಕೆ ಹೋಗೋಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ವೆಸ್ಟ್ ಬೆಂಗಾಲ್ ಇದು ಇದೆ, ಇಂದೋರ್ದು ಇದೆ. ಅದು ಇಂದೋರ್ ಅಂತ ಹೇಳಿದ್ರೆ ಮಧ್ಯಪ್ರದೇಶ ಮತ್ತು ಇದರಲ್ಲಿ ಇನ್ನೊಂದು ಇದೆ, ಇಲ್ಲಿ ಹರಿಯಾಣ ಅಂತ ಇದೆ, ಮಧ್ಯಪ್ರದೇಶ, ಬೇರೆ ಯಾವುದೇ ರಾಜ್ಯ ಆಗಿರ್ಬೋದು, ನಮ್ಮ ರಾಜ್ಯದೇ ಆಗಿರ್ಬೋದು. ನಾವು ಅದು ಮುಖ್ಯ ಅಲ್ಲ, ಕಂಪ್ನಿಗಳದ್ದು ಕೂಡ ಜವಾಬ್ದಾರಿ ಇದೆ. ಮತ್ತು ನಾವು ನಮ್ಮ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಇದು ನಿಯಂತ್ರಣ ಮಾಡುವಂಥದ್ದು ಇಲಾಖೆ ಇದು, ಮತ್ತು ನೋಡ್ಕೊಳ್ಳುವಂಥ ಇಲಾಖೆ. ಅದಕ್ಕೆ ನಾವು ಈಗ ವೆಬ್ಸೈಟನ್ನು ನಾನು ಮುಂದಿನ ವಾರ ಒಂದು ಪತ್ರಿಕಾಗೋಷ್ಠಿನೇ ಮಾಡ್ತೀನಿ, ಹೇಗೆ ಅದನ್ನು ನಾವೆಲ್ಲ ಸರಿಪಡಿಸುವುದಕ್ಕೆ ಮತ್ತು ಇನ್ನೂ ಅದರ ನಿರ್ವಹಣೆ ಇನ್ನೂ ಚೆನ್ನಾಗಿ ಉತ್ತಮ ದರ್ಜೆಗೆ ತೊಗೊಂಡೋಗ್ತಕ್ಕಂಥ ಏನೇನು ಮಾಡ್ತಾಯಿದ್ದೀವಿ ಅಂತೇಳಿ ನಾನು ಮುಂದಿನ ವಾರ ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ. ಸೊ ಅದನ್ನು ನಾವು ಒಂದು ಪತ್ರಿಕಾಗೋಷ್ಠಿನೇ ಮಾಡ್ತೀನಿ, ಶಿವರಾತ್ರಿ ಹಬ್ಬ ಎಲ್ಲ ಆದಮೇಲೆ ಮಾಡ್ತೀನಿ, ಅವಾಗ ತಿಳಿಸ್ತೀವಿ. ಸೊ ನಮ್ಮ ಇಲಾಖೆಯಲ್ಲಿ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ನಾವೆಲ್ಲ ಸರಿ ಇದ್ದೀವಿ, ಬೇರೆಯವರು ಸರಿ ಇಲ್ಲ ಅಂತ ಅಲ್ಲ, ನಮ್ಮಲ್ಲೂ ಕೂಡ ಏನೇನು ನ್ಯೂನತೆಗಳಿದೆ ಅದನ್ನು ಕೂಡ ಸರಿಪಡಿಸಿ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಇನ್ನೂ ಅವರು ಅವರ ನಿಗ್ರಹದಲ್ಲಿಟ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಾವು ಪ್ರೇರಣೆ ನೀಡ್ತಾ ಇದ್ದೀವಿ. ಸೊ ಈ ಥರದ ನಾವು ಒಂದು ಜಂಟಿಯಾಗಿ ಮಾಡಬೇಕು ಅಂತಲೇ ನಾನು ಮುಕ್ತವಾದಂಥ ಓಪನ್ ಲೆಟರ್ ಬರೆದಿದ್ದೀನಿ. ಮತ್ತು ನಾನು ದೆಹಲಿಗೆ ಹೋದಾಗ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ. ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ತಪಾಸಣೆ ಮಾಡಿ ಈ ಎಲ್ಲ ಏನು ಇಂಜೆಕ್ಟೇಬಲ್ಸ್ ಇದೆ ಇದು ಗುಣಮಟ್ಟದಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದಂಥ ಇಂಜೆಕ್ಟಬಲ್ಸು. ಸೊ ಇದನ್ನು ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ಎಲ್ಲ ವಿಡ್ರಾ ಮಾಡೋದಕ್ಕೆ ಮತ್ತು ಇದನ್ನು ಬಳಕೆ ಮಾಡಬಾರ್ದು ಅಂತಲೂ ಕೂಡ ಎಲ್ಲ ಕಡೆ ತಿಳಿಸಿದ್ದೀವಿ. ಮತ್ತು ಮುಂದಿನ ಕಾನೂನು ಕ್ರಮಗಳು ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಆದರೆ ಈ ಕಂಪನಿಗಳೇನಿದೆ ಇವೆಲ್ಲ ಹೊರ ರಾಜ್ಯದ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರುವಂಥದ್ದು. ಅದರಿಂದ ಈ ಥರ ಒಂದು ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಔಷಧಿಗಳನ್ನು ಮತ್ತು ಈ ಇಂಜೆಕ್ಟಬಲ್ಸನ್ನು ಅವರು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಅದು ಆರೋಗ್ಯದ ಮೇಲೆ ಭಾಳ ಗಂಭೀರ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಆ ಕಾರಣದಿಂದ ಇದರ ಬಗ್ಗೆ ಕೇಂದ್ರದಲ್ಲಿ ಇದು ಬೇರೆ ರಾಜ್ಯಗಳು ಕೂಡ ಈ ಸಂದೇಶ ಎಲ್ಲ ಹೋಗಬೇಕು. ಮತ್ತು ಈ ಒಂದು ಕಂಪನಿಗಳ ಮೇಲೆ ಅದರ ಮೇಲೆ ಕ್ರಮ ಆಗಬೇಕು. ಮತ್ತು ಇದನ್ನು ಹೇಗೆ ನಾವು ಮುಂದಿನ ದಿವಸಗಳಲ್ಲಿ, ಯಾಕೆಂತ ಹೇಳಿದ್ರೆ ಇವತ್ತು ಈ ರೀತಿಯಾಗಿ ಗುಣಮಟ್ಟ ಕೊರತೆ ಕಾಣ್ತಾ ಇರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಇದನ್ನು ಮುಂದಿನ ದಿವಸಗಳಲ್ಲಿ ಈ ತಯಾರಿಕೆ ಮಾಡ್ತಕ್ಕಂಥವ್ರ ಮೇಲೆ ಹೆಚ್ಚು ಜವಾಬ್ದಾರಿಯನ್ನು ನಾವು ಅವ್ರ ಮೇಲೆ ಫಿಕ್ಸ್ ಮಾಡಬೇಕಾಗ್ತದೆ. ಯಾಕೆಂದರೆ ತಯಾರಿಕರು ಸರಿಯಾದ ಒಂದು ಗುಣಮಟ್ಟದ ತಯಾರಿಕಾ ಘಟಕಗಳನ್ನು ಮಾಡದೇ ಹೋದರೆ, ಅಥವಾ ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲದೆ ಹೋದರೆ ಈ ಥರದ ಒಂದು ಔಷಧಿಗಳು ಮತ್ತು ಏನು ದ್ರವ್ಯಗಳು ಹೊರಗೆ ಬರ್ತಕ್ಕಂಥದ್ದು ಆಗ್ತದೆ. ಅದು ಬಹಳ ಗಂಭೀರದ ಇಶ್ಯೂ ಇದು. ಅದಕ್ಕೆ ನಾನು ಅವ್ರಿಗೆ ಬರೆದಿದ್ದೇನೆ. ಇದನ್ನು ಈ ಒಂದು ಡ್ರಗ್ಸ್ಗಳೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ ಕಾರಣಕ್ಕೆ ಫೇಲಿಯರ್ ಆಯಿತು ಅದನ್ನು ಕೂಡ ನಾನು ಅಲ್ಲಿ ತಿಳಿಸಿದ್ದೀನಿ. ಯಾವ ಕಂಪನಿ ಹೆಸರು ಯಾವುದು ಅಂತ ಅದನ್ನು ಹೇಳಿದ್ದೀನಿ. ಮತ್ತು ಮುಂದೆ CDCSO ಅಂತ ಏನು ಕೇಂದ್ರ ಸಂಸ್ಥೆ ಇದೆ, ಆ ಸಂಸ್ಥೆಯವರು ಮತ್ತು ಕೇಂದ್ರ ಸರ್ಕಾರ ಈ ಕಂಪ್ನಿಗಳ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕು, ಮತ್ತು ಇದೇ ಥರ ಬೇರೆ ಕಡೆ ಸರಬರಾಜು ಮಾಡಿದ್ದಾರಾ, ಇದೇ ಇಂಜೆಕ್ಟಬಲ್ಸ್ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸರಬರಾಜು ಮಾಡಿದರೆ ಅಲ್ಲೂ ಕೂಡ ಇದನ್ನು ನಿಲ್ಲಿಸುವಂಥದ್ದನ್ನು ಮತ್ತು ಇದನ್ನು ವಾಪಸ್ ತೊಗೊಳ್ತಕ್ಕಂಥದ್ದಾಗಬೇಕು. ಸೊ ಇದಕ್ಕೆ ಮತ್ತು ನಮ್ಮಲ್ಲಿ ಒಂದು ವ್ಯವಸ್ಥೆಗಳನ್ನು ಇನ್ನೂ ಸದೃಢ ಮಾಡ್ಕೋಬೇಕಾಗಿದೆ ಮುಂದಿನ ದಿವಸಗಳಲ್ಲಿ. ಅದಕ್ಕೆ ನಾವು ಕೂತು ಯಾವ ರೀತಿ ಮುಂದೆ ಇದನ್ನು ಮಾಡಬೇಕು ಅಂತ ಖಂಡಿತ ಚರ್ಚೆಯನ್ನು ಕೂಡ ಮಾಡಬೇಕಾಗ್ತದೆ. ನಾವು ಇದೆಲ್ಲ ಆ ಬ್ಯಾಚ್ಗಳು ಪೂರ್ತಿ ಎಲ್ಲ ವಿಡ್ರಾ ಮಾಡ್ಕೊಂಡಿದ್ದೀವಿ. ಮತ್ತು ಅದರ ಮೇಲೆ ಮುಂದಿನ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದು ಒಂದು ಕಡೆ. ಅದು ಯಾವುದಕ್ಕೆ ಬಳಕೆ ಆಗುತ್ತೆ, ಇವೆಲ್ಲ ಇಂಜೆಕ್ಟಬಲ್ಸ್ ಬೇರೆ ಬೇರೆ ಇದಕ್ಕೆ. ಬಟ್ ಇವೆಲ್ಲ ಕ್ರಿಟಿಕಲ್. ನಾನು ಯಾಕೆ ಇದು ಇಷ್ಟು ಮಾತ್ರ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಇವೆಲ್ಲ ಸ್ವಲ್ಪ ಕ್ರಿಟಿಕಲ್ ಆಗಿರುವಂಥ ಒಂದು ಇಂಜೆಕ್ಟಬಲ್ಸ್ ಇದು. ಆದ್ದರಿಂದ
ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋದು ಸಾಧ್ಯತೆಗಳು ಕೂಡ ಇರ್ತದೆ. ಈಗ ನಮ್ಮ ಬಳ್ಳಾರಿಯಲ್ಲಿ 5 ಜನ ಮೃತಪಟ್ಟರು. ಅದು ಪಶ್ಚಿಮ ಬಂಗ ಕಂಪನಿ ಅವರು ಕೊಟ್ಟಿರ್ತಕ್ಕಂಥ ಕ್ವಾಲಿಟಿ ಕಮ್ಮಿ ಇರುವಂಥ, ಕೊರತೆ ಇರುವಂಥ ಒಂದು ಏನು ಐ ವಿ ಫ್ಲೂಯಿಡ್ಸು, ಅದು ಕಾರಣ ಅಂತ ನಮಗೂ ಕೂಡ ಗೊತ್ತಾಗಿ ಎಲ್ಲ ಈಗ ಕಂಪ್ನಿ ಕೂಡ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಬಂದಾಗಿದೆ. ಕ್ರಮಗಳು ನಾವು ತೊಗೊಂಡಿದ್ದೀವಿ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ಗೂ ಕೂಡ ಇನ್ಫಾರ್ಮ್ ಮಾಡೋದು, ಕೇಂದ್ರ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡೋದು, ಇದೆಲ್ಲ ಆಗಿರೋದ್ರಿಂದ ಕ್ರಮ ಆಯಿತು. ಅದೇ ಥರ ಇಂಥದ್ರ ಮೇಲೂ ಕೂಡ ಕ್ರಮಗಳಾಗಬೇಕು. ಮತ್ತು ಯಾರ ಮೇಲೂ ನಾವು ಏನು ಒಂಥರ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಾರೆ. ಆದರೆ ಔಷಧಿಗಳಲ್ಲಿ ಗುಣಮಟ್ಟ ಇರುವಂಥದ್ದು ಬಹಳ ಮುಖ್ಯ. ಅದು ಯಾವುದೇ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಬೇರೆ ಉಪಯೋಗಕ್ಕೆ ಅಂತ ಅನೇಕ ಬೇರೆ ಬೇರೆ ಇದಕ್ಕೆ ಉಪಯೋಗ ಆಗುವಂಥ ಡ್ರಗ್ಸ್ ಇರ್ಬೋದು, ಸಿರಪ್ಸ್ ಇರ್ಬೋದು, ಅಥವಾ ಇಂಜೆಕ್ಷನ್ಸೇ ಇರ್ಬೋದು. ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಆ ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆದರೆ ಮತ್ತೆ ನೋಡಿ, ಇದು ಯಾವುದೋ ಬೇರೆ ಪದಾರ್ಥ ಅಲ್ಲ. ಈಗ ನಿಮ್ಮಲ್ಲಿ ಯಾವುದೋ ಒಂದು ಪದಾರ್ಥದಲ್ಲಿ ಸರಿಯಾದಂಥ ಒಂದು ಅವರು ಕ್ವಾಲಿಟಿ ಮೇಂಟೈನ್ ಮಾಡೋದು ಇಟ್ಕೊಳ್ಳೋಣ. ಅಂದರೆ ಈಗ ಇದರ ಬಗ್ಗೆ ಹೇಳ್ತಾರೆ, ಅದು ಕುಂಕುಮ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಅಥವಾ ಬೇರೆ ಎಣ್ಣೆ ಅದರ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಅದು ಒಳ್ಳೆಯದಲ್ಲ. ಆದರೆ ಅದರ ಪರಿಣಾಮ ಅಷ್ಟು ಗಂಭೀರ ಇರೋದಿಲ್ಲ. ಔಷಧಿಗಳಲ್ಲಿ ಕ್ವಾಲಿಟಿ ಕಮ್ಮಿ ಆದರೆ ಅದರ ದೊಡ್ಡ ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಅದನ್ನು ನಾವು ತಡೆಗಟ್ಟಬೇಕು, ನಿಯಂತ್ರಣ ಆಗಬೇಕು, ಸರಿಪಡಿಸ್ಕೋಬೇಕು. ಮತ್ತು ಅದಕ್ಕೆ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆ ದೇಶದಲ್ಲಿ ಬರಬೇಕು. ಅದಕ್ಕೆ ನಾನು ಇದನ್ನು ಇಲ್ಲಿ ಮಾಡಿದ್ದೇನೆ. ಇದನ್ನು ಸಾರ್ವಜನಿಕವಾಗಿ ನಾನು ಈಗ ತಿಳಿಸಿದ್ದೀನಿ. ಬೇರೆ ರಾಜ್ಯಗಳು ಕೂಡ ಇದು ಗೊತ್ತಾಗಬೇಕು. ಈ ಕಂಪನಿಗಳ ಮೇಲೂ ಕೂಡ ಹೋಗಿ ಅವ್ರು ವಿಚಾರಣೆ ಮಾಡಬೇಕು. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹೆಂಗಿದೆ ಇಲ್ವಾ. ಈಗ ನಾವೆಲ್ಲ ಮಾಡಿದ್ದಕ್ಕೆ ಪಶ್ಚಿಮ ಬಂಗ ಕಂಪ್ನಿಗೆ ಹೋದರು, ಅಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಸರಿ ಇಲ್ಲ ಅಂತ. ಸೊ ಆ ಥರ ಇದೆಲ್ಲ ಕಂಪ್ನಿಗಳು ಕೂಡ ವೀಕ್ಷಣೆ ಮಾಡಬೇಕಲ್ಲ. ಅಲ್ಲಿರೋ ಡ್ರಗ್ ಕಂಟ್ರೋಲರ್ಸು, ಅಲ್ಲಿರೋ ಏಜೆನ್ಸೀಸು ಅವ್ರು ಮಾಡಬೇಕು. ವೆಸ್ಟ್ ಬೆಂಗಾಲ್ ಇದು ಏನಾದರೂ ಇನ್ವಾಲ್ವ್ ಆಗಿದೆಯಾ ಸರ್ ಈ 9 ಇಂಜೆಕ್ಷನಲ್ಲಿ? ಜೊತೆಗೆ ಇಂಡೋರ್ದು ಜಾಸ್ತಿ ಇರುವಂಥದ್ದು ಇಲ್ಲ. ಅದು ಯಾರು ನೋಡಿ, ನಾವು ಯಾರೇ ಇಂಥವ್ರ ಮೇಲೆ ಅಂಥವ್ರ ಮೇಲೆ ಅಂತ ನಾನೇನು ಹೇಳೋಕ್ಕೆ ಹೋಗೋಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ವೆಸ್ಟ್ ಬೆಂಗಾಲ್ ಇದು ಇದೆ, ಇಂದೋರ್ದು ಇದೆ. ಅದು ಇಂದೋರ್ ಅಂತ ಹೇಳಿದ್ರೆ ಮಧ್ಯಪ್ರದೇಶ, ಮತ್ತು ಇದರಲ್ಲಿ ಇನ್ನೊಂದು ಇದೆ, ಇಲ್ಲಿ ಹರಿಯಾಣ ಅಂತ ಇದೆ, ಮಧ್ಯಪ್ರದೇಶ, ಬೇರೆ ಯಾವುದೇ ರಾಜ್ಯ ಆಗಿರ್ಬೋದು, ನಮ್ಮ ರಾಜ್ಯದೇ ಆಗಿರ್ಬೋದು. ನಾವು ಅದು ಮುಖ್ಯ ಅಲ್ಲ. ಕಂಪ್ನಿಗಳದ್ದು ಕೂಡ ಜವಾಬ್ದಾರಿ ಇದೆ. ಮತ್ತು ನಮ್ಮ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಇದು ನಿಯಂತ್ರಣ ಮಾಡುವಂಥದ್ದು ಇಲಾಖೆ ಇದು, ಮತ್ತು ನೋಡ್ಕೊಳ್ಳುವಂಥ ಇಲಾಖೆ. ಅದಕ್ಕೆ ನಾವು ಈಗ ವೆಬ್ಸೈಟನ್ನು ನಾನು ಮುಂದಿನ ವಾರ ಒಂದು ಪತ್ರಿಕಾಗೋಷ್ಠಿನೇ ಮಾಡ್ತೀನಿ. ಹೇಗೆ ಅದನ್ನು ನಾವೆಲ್ಲ ಸರಿಪಡಿಸೋದಕ್ಕೆ ಮತ್ತು ಇನ್ನೂ ಅದರ ನಿರ್ವಹಣೆ ಇನ್ನೂ ಚೆನ್ನಾಗಿ ಉತ್ತಮ ದರ್ಜೆಗೆ ತೊಗೊಂಡೋಗ್ತಕ್ಕಂಥ ಏನೇನು ಮಾಡ್ತಾಯಿದ್ದೀವಿ ಅಂತೇಳಿ ನಾನು ಮುಂದಿನ ವಾರ ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ. ಸೊ ಅದನ್ನು ನಾವು ಒಂದು ಪತ್ರಿಕಾಗೋಷ್ಠಿನೇ ಮಾಡ್ತೀನಿ. ಶಿವರಾತ್ರಿ ಹಬ್ಬ ಎಲ್ಲ ಆದಮೇಲೆ ಮಾಡ್ತೀನಿ, ಅವಾಗ ತಿಳಿಸ್ತೀವಿ. ಸೊ ನಮ್ಮ ಇಲಾಖೆಯಲ್ಲಿ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ನಾವೆಲ್ಲ ಸರಿ ಇದ್ದೀವಿ, ಬೇರೆಯವರು ಸರಿ ಇಲ್ಲ ಅಂತ ಅಲ್ಲ. ನಮ್ಮಲ್ಲೂ ಕೂಡ ಏನೇನು ನ್ಯೂನತೆಗಳಿದೆ ಅದನ್ನು ಕೂಡ ಸರಿಪಡಿಸಿ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಇನ್ನೂ ಅವರು ಅವರ ನಿಗ್ರಹದಲ್ಲಿಟ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಾವು ಪ್ರೇರಣೆ ನೀಡ್ತಾ ಇದ್ದೀವಿ. ಸೊ ಈ ಥರದ ನಾವು ಒಂದು ಜಂಟಿಯಾಗಿ ಮಾಡಬೇಕು ಅಂತಲೇ ನಾನು ಮುಕ್ತವಾದಂಥ ಓಪನ್ ಲೆಟರ್ ಬರೆದಿದ್ದೀನಿ. ಮತ್ತು ನಾನು ದೆಹಲಿಗೆ ಹೋದಾಗ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ.